ಕೇಂದ್ರ ಸರ್ಕಾರದ ಅಮೃತ ಭಾರತ ರೈಲ್ವೆ ಯೋಜನೆಯಡಿ ಬಾಗಲಕೋಟೆ ರೈಲ್ವೆ ನಿಲ್ದಾಣವನ್ನು ಸುಮಾರು 16 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಾಧುನಿಕವಾಗಿ ನವೀಕರಿಸಲಾಗಿದ್ದು, ಆಧುನಿಕ ಸೌಕರ್ಯಗಳನ್ನು ಒಳಗೊಂಡ ರೈಲ್ವೆ ನಿಲ್ದಾಣ ಉದ್ಘಾಟನೆಗೆ ಸಜ್ಜಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ಸುಸಜ್ಜಿತ ತಂಗುದಾಣ, ಶೌಚಾಲಯ ಹಾಗೂ ನೂತನ ಪ್ಲಾಟ್ಫಾರ್ಮ್ ಮತ್ತು ಎಸ್ಕಲೇಟರ್ ನಿರ್ಮಾಣ ಸೇರಿದಂತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ವಿವಿಧ ಸೌಲಭ್ಯ ಕಲ್ಪಿಸಲಾಗಿದ್ದು, ನಿಲ್ದಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇದೇ 22ರಂದು ಉದ್ಘಾಟನೆ ಮಾಡಲಿದ್ದಾರೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಬೈರೇಗೌಡ, ಕೇಂದ್ರ ಸರ್ಕಾರ ರೈಲ್ವೆ ನಿಲ್ದಾಣಗಳನ್ನು ಪುನರಾಭಿವೃದ್ಧಿಗೊಳಿಸುವ ಮೂಲಕ ಜನರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುತ್ತಿದೆ. ನವೀಕರಣಗೊಂಡ ನಿಲ್ದಾಣ ಪ್ರಯಾಣಿಕ ಸ್ನೇಹಿಯಾಗಿರುವುದು ಸಂತಸದ ಸಂಗತಿ ಎಂದರು. ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೆಂಬಲನ ಸೂಚಿಸ್ತೀವಿ. ಹಾಗೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ರೈಲ್ವೆಗೆ ಸಾಕಷ್ಟು ಒಂದು ಯೋಜನೆಗಳನ್ನು ಈ ಸಂಬಂಧ ಕೊಟ್ಟಿದ್ದಾರೆ. ಸೊ ಅವರನ್ನು ಸಹ ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಪ್ರಯಾಣಿಕ ರಮೇಶ್, ಆಧುನಿಕ ಸೌಲಭ್ಯಗಳಿಂದ ನವೀಕರಿಸಿರುವ ರೈಲ್ವೆ ನಿಲ್ದಾಣದಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ವಾಣಿಜ್ಯ ಅಭಿವೃದ್ಧಿ ಕಾರ್ಯಗಳಿಗೆ ಸಹ ಹೆಚ್ಚಿನ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇವಾಗೆಲ್ಲ ಎಕ್ಸಲೇಟರ್ ಮಾಡಿದ್ದಾರೆ, ಆ ಕಡೆಯಿಂದ ಈ ಕಡೆ ಹೋಗಕ್ಕೆ ಬಹಳ ಹೆಲ್ಪ್ ಆಗಿದೆ. ಈಗ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಎ ದಂಡಿಯ, ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣಗೊಂಡ ನಿಲ್ದಾಣವನ್ನು ಕೇಂದ್ರ ಸರ್ಕಾರ ನವೀನ ಮಾದರಿಯಲ್ಲಿ ಅಭಿವೃದ್ಧಿಗೊಳಿಸಿರುವುದು ಹೆಮ್ಮೆಯ ಸಂಗತಿ. ಇದರಿಂದ ಪ್ರಯಾಣಿಕರಿಗೆ ಹಾಗೂ ವ್ಯಾಪಾರ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲಾ ಕೇಂದ್ರದ ಇಲ್ಲಿ ಈ ರೈಲು ನಿಲ್ದಾಣ ಸುಧಾರಿಸಬೇಕಂತ ತಿಳ್ಕೊಂಡು ಮನವಿ ಮಾಡಿಕೊಂಡಾಗ ವಿಶೇಷವಾಗಿ ಗಮನಿಸಿ ಕೇಂದ್ರ ಸರ್ಕಾರ ಇದಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಈಗ ಬಹಳ ಚೆನ್ನಾಗಿ ರೈಲು ನಿಲ್ದಾಣ ನಿರ್ಮಾಣ ಆಗಿದೆ. ಮುಖ್ಯ ರೈಲ್ವೆ ವಾಣಿಜ್ಯ ನಿರೀಕ್ಷಕ ಚಂದ್ರಶೇಖರ್, ಅಮೃತ ಭಾರತ ರೈಲ್ವೆ ಯೋಜನೆಯಡಿ ಹೈಟೆಕ್ ಮಾದರಿಯಲ್ಲಿ ನಿಲ್ದಾಣವನ್ನು ನವೀಕರಿಸಲಾಗಿದೆ. ಆಧುನಿಕ ಸೌಲಭ್ಯಗಳೊಂದಿಗೆ ಸೋಲಾರ್ ವಿದ್ಯುತ್ ಘಟಕಗಳನ್ನು ಸಹ ನಿರ್ಮಿಸಲಾಗಿದ್ದು, ಪ್ರಯಾಣಿಕರ ಅನುಕೂಲಕ್ಕಾಗಿ ಸ್ಥಳೀಯ ಉತ್ಪನ್ನಗಳ ಮಾರಾಟ ಮಳಿಗೆಗಳನ್ನು ಸಹ ನಿರ್ಮಿಸಿರುವುದು ವಿಶೇಷವಾಗಿದೆ ಎಂದು ಹೇಳಿದರು. ಅರೇಂಜ್ಮೆಂಟ್ಸ್ ಆಗಲಿ ಮತ್ತು 2 ಪ್ಲಾಟ್ಫಾರ್ಮಲ್ಲಿ ಲಿಫ್ಟ್ ವ್ಯವಸ್ಥೆಗಳು, ಎಸ್ಕಲೇಟರ್ 1ನೇ ನಂಬರ್ ಪ್ಲಾಟ್ಫಾರ್ಮ್ನಲ್ಲಿ ಮೇಲೆ ಹೋಗುವಲ್ಲಕ್ಕೆ ಬರಲಿಕ್ಕೆ ಹಾಗೂ 12 ಮೀಟರ್ FOB ಇಂಥ ಪ್ಯಾಸೆಂಜರ್ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನೈಋತ್ಯ ರೈಲ್ವೆ ವಿಭಾಗದ ಧಾರವಾಡ, ಗದಗ, ಬಾಗಲಕೋಟೆ, ಗೋಕಾಕ್ ಮತ್ತು ಮುನಿರಾಬಾದ್ ಸೇರಿದಂತೆ ವಿವಿಧ ರೈಲ್ವೆ ನಿಲ್ದಾಣಗಳನ್ನು ಅಮೃತ ಭಾರತ ಸ್ಟೇಷನ್ ಯೋಜನೆಯಡಿ ಪುನರಾಭಿವೃದ್ಧಿಗೊಳಿಸಲಾಗಿದ್ದು, ನಿಲ್ದಾಣಗಳು ಉದ್ಘಾಟನೆಗೆ ಸಜ್ಜಾಗಿವೆ. ಹುಬ್ಬಳ್ಳಿ ಧಾರವಾಡ ರೈಲ್ವೆ ನಿಲ್ದಾಣವನ್ನು ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡಂತೆ ನವೀಕರಿಸಿ ಸುಮಾರು 17 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ನಿಲ್ದಾಣದ ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸಲಿದ್ದಾರೆ. ಗದಗ ರೈಲ್ವೆ ನಿಲ್ದಾಣವನ್ನು ಇದೇ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಮೃತ ಭಾರತ್ ರೈಲ್ವೆ ನಿಲ್ದಾಣ ಯೋಜನೆಯಡಿ ನೈಋತ್ಯ ರೈಲ್ವೆ ವಿಭಾಗದ 5 ಪ್ರಮುಖ ರೈಲ್ವೆ ನಿಲ್ದಾಣಗಳನ್ನು ಅತ್ಯಾಧುನಿಕ ಮಾದರಿಯಲ್ಲಿ ಪುನರಾಭಿವೃದ್ಧಿಗೊಳಿಸಲಾಗಿದೆ. ಗದಗ ರೈಲ್ವೆ ನಿಲ್ದಾಣವನ್ನು ವಿಶ್ವ ದರ್ಜೆಯ ಸೌಲಭ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ಧಿಗೊಳಿಸಲಾಗಿದ್ದು, ಅತ್ಯಾಧುನಿಕ ಸೌಲಭ್ಯಗಳ ಸ್ಪರ್ಶದಿಂದ ಹೊಸ ರೂಪ ಪಡೆದ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳ್ಳಲು ಸಜ್ಜಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಎಂಎಂ ಹಿರೇಮಠ, ಸುಮಾರು 23 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಗದಗ ರೈಲ್ವೆ ನಿಲ್ದಾಣವನ್ನು ಪ್ರಯಾಣಿಕ ಸ್ನೇಹಿಯಾಗಿ ಮತ್ತು ಅತ್ಯಾಧುನಿಕ ಮಾದರಿಯಲ್ಲಿ ಅಭಿವೃದ್ಧಿಗೊಳಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಕೇಂದ್ರ ಸರ್ಕಾರದ ಈ ನಡೆ ಶ್ಲಾಘನೀಯ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ತೆಗೆದುಕೊಂಡು ಈ ಕಾರ್ಯವನ್ನು 2.5-3 ವರ್ಷದಲ್ಲಿ ಸುಮಾರು 23 ಕೋಟಿ ರೂಪಾಯಿ ಅನುದಾನದ ಒಂದು ರೈಲು ನಿಲ್ದಾಣವನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ. ಸ್ವರ್ಣ ಟೆಕೋ ಇಂಜಿನಿಯರ್ ಕೆ ರಾಮಮೋಹನ್ ರಾವ್, ಪ್ರಯಾಣಿಕರ ಸ್ನೇಹಿ ವಾತಾವರಣದೊಂದಿಗೆ ರೈಲ್ವೆ ನಿಲ್ದಾಣವನ್ನು ಸಮಗ್ರವಾಗಿ ನವೀಕರಿಸಲಾಗಿದೆ. ಸುಸಜ್ಜಿತ ಶೌಚಾಲಯಗಳು, ವಿಶಾಲವಾದ ವಿಶ್ರಾಂತಿ ಮತ್ತು ಕಾಯುವ ಕೊಠಡಿಗಳ ನಿರ್ಮಾಣದ ಜೊತೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಸ್ಟೇಷನ್ ಬಿಲ್ಡಿಂಗ್ ಅಂದ್ರೆ ನ್ಯೂ ಅನ್ರಿ, ಎಲ್ಲ ಡಾರ್ಮೆಟ್ರೀಸು ಪ್ಯಾಸೆಂಜರ್ ಸಲುವಾಗಿ ಮತ್ತು ಅವ್ರಿಗೆ ದಿವ್ಯಾಂಗನ ಜನಕ್ಕೆ ಸ್ವಲ್ಪ ರ್ಯಾಂಪ್ಸು
ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸು ಮತ್ತು ನ್ಯೂ ಫುಟ್ ಓವರ್ ಬ್ರಿಡ್ಜ್ ಮೇಲ್ಸೇತು, ಪಾದಚಾರಿ ಮೇಲ್ಸೇತು ಮತ್ತು 2 ಲಿಫ್ಟು ಎಲ್ಲ ಡೆವಲಪ್ ಮಾಡಿವೆ. ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಗಣೇಶ ಸಿಂಗ ಬ್ಯಾಳಿ, ಹೈಟೆಕ್ ರೂಪದಲ್ಲಿ ರೈಲ್ವೆ ನಿಲ್ದಾಣವನ್ನು ನವೀಕರಿಸಲಾಗಿರುವುದು ಸಂತಸದ ಸಂಗತಿಯಾಗಿದ್ದು, ಶುದ್ಧ ಕುಡಿಯುವ ನೀರು, ಸುಸಜ್ಜಿತ ತಂಗುದಾಣದೊಂದಿಗೆ ಎಕ್ಸಲೇಟರ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದ್ದು ಅತ್ಯಾಧುನಿಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ನಮ್ಗೆ ಲಿಫ್ಟ್ ವ್ಯವಸ್ಥೆ ಆಗೈತಿ, ಜೊತೆಗೆ ಫುಟ್ ಓವರ್ ಬ್ರಿಡ್ಜ್ 2 ಅದಾವೆ. ನಮ್ಗೆ ಅದನ್ನು ಭಾಳಷ್ಟು ಅನುಕೂಲ ಆಗೈತಿ. ಪ್ರಯಾಣಿಕರು ಟ್ರೈನ್ಗಳು ಲೇಟ್ ಇದ್ದಾಗ ಅವರು ವೇಟ್ ಮಾಡ್ಬೇಕಾದ್ರೆ ಅವ್ರಿಗಾಗಿ ವೇಟಿಂಗ್ ಹಾಲು ಅಲ್ಲಿ ವ್ಯವಸ್ಥೆ ಐತಿ. ರೈಲ್ವೆ ನಿಲ್ದಾಣ ವ್ಯವಸ್ಥಾಪಕ ಮನೋಜ್ ಬಾಗಡೆ, ರೈಲ್ವೆ ನಿಲ್ದಾಣದಲ್ಲಿ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು, ಆಯಾ ಪ್ರದೇಶದ ಸಂಸ್ಕೃತಿ ಮತ್ತು ಪರಂಪರೆ ಬಿಂಬಿಸುವ ರೀತಿಯಲ್ಲಿ ನಿಲ್ದಾಣಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಈ ಮಾದರಿಯ ಅಭಿವೃದ್ಧಿ ಪ್ರಯಾಣಿಕರಿಗೆ ಅತ್ಯುತ್ತಮ ಅನುಭವ ನೀಡಲಿದೆ ಎಂದರು. ಆಫೀಸರ್ ಗೆಸ್ಟ್ ರೂಮ್ ಮಾಡಿದ್ದಾರೆ. ಪಬ್ಲಿಕ್ಕಿಗೆ ಕೂತ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸ್ಟೀಲ್ ಚೇರ್ ಪ್ರೊವೈಡ್ ಮಾಡಿದ್ದಾರೆ ಹಾಗೂ ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ಅನುಕೂಲ ಮಾಡಿಕೊಟ್ಟಿದೆ. ಅಮೃತ ಭಾರತ ರೈಲ್ವೆ ಯೋಜನೆಯಡಿ ರಾಜ್ಯದಲ್ಲಿ ರೈಲು ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಿ ಚಾಲನೆ ನೀಡುತ್ತಿರುವ ಕುರಿತು ಮಾಹಿತಿ ನೀಡಿರುವ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನಮಡಿ, ರಾಜ್ಯದಲ್ಲಿ ಒಟ್ಟು 61 ರೈಲು ನಿಲ್ದಾಣಗಳನ್ನು ಮಾದರಿ ರೈಲು ನಿಲ್ದಾಣಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಪೈಕಿ ನೈಋತ್ಯ ರೈಲ್ವೆ ವಿಭಾಗದಲ್ಲಿ 53 ನಿಲ್ದಾಣಗಳು ಬರಲಿದ್ದು, ನಾಳೆ ಮೊದಲ ಹಂತದಲ್ಲಿ ಮುನಿರಾಬಾದ್, ಧಾರವಾಡ, ಗದಗ, ಬಾಗಲಕೋಟೆ ಮತ್ತು ಗೋಕಾಕ್ ರೋಡ್ ಈ 5 ರೈಲು ನಿಲ್ದಾಣಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಕ್ಕೆ ನಾಳೆ ಸಮರ್ಪಿಸಲಿದ್ದಾರೆ ಎಂದು ತಿಳಿಸಿದರು. ರೈಲು ನಿಲ್ದಾಣಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಒದಗಿಸುವ ಮೂಲಕ ಪ್ರಯಾಣಿಕ ಸ್ನೇಹಿ ವಾತಾವರಣವನ್ನು ಸೃಷ್ಟಿಸಿದೆ. ಸೂಕ್ತ ಆಸನಗಳ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯ, ಹೊರ ಮತ್ತು ಒಳ ಬರುವ ಪ್ರವೇಶ ದ್ವಾರಗಳು ಹಾಗೂ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಉನ್ನತೀಕರಣಗೊಳಿಸಲಾಗಿದೆ ಎಂದು ಹೇಳಿದರು. 22ನೇ ತಾರೀಕು ಗುರುವಾರ ನೈಋತ್ಯ ರೈಲ್ವೆಯ ಮುನಿರಾಬಾದ್, ಧಾರವಾಡ, ಗದಗ, ಬಾಗಲಕೋಟ್ ಮತ್ತು ಗೋಕಾಕ್ ರೋಡ್ ಈ 5 ಸ್ಟೇಷನ್ಗಳನ್ನು ನಾವು ದೇಶಕ್ಕೆ ನರೇಂದ್ರ ಮೋದಿಯವರು ಸಮರ್ಪಣೆ ಮಾಡಲಿದ್ದಾರೆ. ಮತ್ತು ಇದರಲ್ಲಿ ಏನಂದರೆ ನಮ್ಮ ಕೌಂಟರ್ಸ್, ಟಿಕೆಟಿಂಗ್ ಕೌಂಟರ್ಸ್ UTS ಆಗಲಿ ಮತ್ತು PRS ಕೌಂಟರ್ಸ್ ಆಗಲಿ 2 ರಿನೋವೇಟ್ ಮಾಡಿದ್ದೀವಿ. ಕಂಪ್ಲೀಟಾಗಿ ಹೊಸ ಥರದ ಕೌಂಟರ್ಸನ್ನು ಮಾಡಿದ್ದೀವಿ ಮತ್ತು ಜಾಸ್ತಿ ಜನ ಕ್ಯೂ ಅಲ್ಲಿ ನಿಲ್ಲೋ ಥರ ನಾವೊಂದು ವ್ಯವಸ್ಥೆ ಕೂಡ ಮಾಡಿದ್ದೀವಿ ಮತ್ತು ATM ಫೆಸಿಲಿಟೀಸ್ ಕೂಡ ಎಲ್ಲ ಕಡೆ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಒಟ್ಟಾರೆ ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಕೇಂದ್ರ ಸರ್ಕಾರ ಅಮೃತ ಭಾರತ ರೈಲು ಯೋಜನೆಯಡಿ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ಮೂಲಕ ಸಮಯದ ಉಳಿತಾಯದ ಜೊತೆಗೆ ಪರಿಸರ ಸ್ನೇಹಿ ವಾತಾವರಣವೂ ಪ್ರಯಾಣಿಕರಿಗೆ ರೈಲು ನಿಲ್ದಾಣಗಳಲ್ಲಿ ಲಭ್ಯವಾಗಲಿದೆ. ನಡೆದಿನಂತ ಘಟನೆ ನಾವೆಲ್ಲರೂ ಮತ್ತೆ ಖಂಡಿಸ್ತೀವಿ. ಅದು ನಡೆದಿದ್ರ ಆದ್ರೆ ಈಗ ಎಲ್ಲರೂ ಮಾತು ಕೇಳಿದಾಗ ಇದೊಂದು ಷಡ್ಯಂತ್ರ ಅಂತ ಗೊತ್ತಾಗ್ತಾ ಇದೆ. ಆ ತರ ಘಟನೆ ನಡೆದಿಲ್ಲ ಅಂತ ಕೆಲವು ಮಂದಿ ಬಾಂಧವರು ಹೇಳ್ತಾ ಇದ್ರು. ನಡೆದಿದ್ರೆ ನಾವು ಆ ಘಟನೆ ನಿಷೇಧಿಸ್ತಾ ಇದ್ದೀವಿ. ಯಾವ ಧರ್ಮಗೂ ಗೌರವ ಕೊಡೋದಿಲ್ಲ ಅಂತ ಸಂಸ್ಕೃತಿ ನಮ್ದಲ್ಲ. ನಾವು ಪ್ರತಿಯೊಂದು ಧರ್ಮ ಗೌರವ ಕೊಡ್ತೀವಿ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಸಬ್ ಭಾಯಿ ಅಂತ ಹೇಳುವಂತ ನಾವು ಜನ. ಆದ್ರೆ ಇದೊಂದು ಷಡ್ಯಂತ್ರ ಮಾಡಿ ಅಲ್ಲಿರುವಂತ ದಲಿತ ಬಾಂಧವರಿಗೆ, ಹಿಂದೂ ಬಾಂಧವರಿಗೆ ತ್ರಾಸ ಕೊಡುವಂತ ಕೆಲಸ ಒಂದು ಷಡ್ಯಂತ್ರ ಮುಖಾಂತರ ನಡೀತಾ ಇದೆ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್, ಜಿಲ್ಲಾಧಿಕಾರಿ ಅವ್ರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಮಾಡ್ರಿ. ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ. ಆದ್ರೆ ಅಮಾಯಕ ಜನರಿಗೆ ಬಡಿಯೋದ ಮಾಡೋದ ಈ ಯಾವ ಕಾನೂನು ವ್ಯವಸ್ಥೆಯಲ್ಲಿ ಇಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿಟ್ಟಿನ ಸಂವಿಧಾನದಲ್ಲೂ ಇಲ್ಲ. ಇದು ನೆನಪಿಡಬೇಕು. ಇಲ್ಲಾರ ಇದು ಹೋರಾಟ ಇನ್ನು ಉಗ್ರ ರೂಪ ಧಾರಣ ಮಾಡ್ತೈತಿ. ಮತ್ತು ಬೆಳಗಾವಿಯಲ್ಲಿ ಹಿಂದೂ ಮುಸ್ಲಿಮ ಹೋರಾಟ ನಾವು ಮಾಡಕ್ ಬರೋದು ಬ್ಯಾಡ ಅಂತ ನಮ್ಮ ಭಾವನೆ. ನಾವೆಲ್ಲರೂ ಅಣ್ಣ ತಮ್ಮದಿರ ಥರ ಇರಬೇಕು. ಅದರ ಪ್ರಶಾಸನ ಇದಕ್ಕೆ ಪೆಟ್ರೋಲ್ ಹಾಕುವಂಥ ಕೆಲಸ ಮಾಡ್ತಾ ಇದೆ. ಅದು ಮಾಡೋದು ಬಂದ್ ಮಾಡ್ರಿ. ಇದು ಬೇಗ ಸರಿ ಮಾಡುವಂಥ ಜವಾಬ್ದಾರಿ ನಿಮ್ದಿದೆ. ಅದು ಅಮಾಯಕ ಜನರಿಗೆ ತೊಂದರೆ ಕೊಡುವುದ. ಅಮಾಯಕ ಜನರಿಗೆ ತೊಂದರೆ ಕೊಟ್ರೆ ನಾವು ಹಿಂದೂ ಏನು ಬಲಿ ಹಾಕೊಂಡು ಕೂತಿಲ್ಲ, ನಾವು ಬೀದಿಗೆ ಇಲ್ದ ಇದು ಉಗ್ರ ಹೋರಾಟ ಮಾಡ್ತೀವಿ.